ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹಣಬರಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತ ಕೂಡ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಮತ್ತು 2028ರ ಮುಂಬರುವ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದು ಹಣಬರಟ್ಟಿಯ ಗ್ರಾಮ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ಇವರ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ಇವರು ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿದಾರ ಮತ್ತು ಇವರು ಅಧಿಕಾರ ಅವಧಿಯಲ್ಲಿ ಇವರ ಒಂದು ಪಾತ್ರ ಯಾವ ರೀತಿ ಒಂದು ವಹಿಸಿದ್ದಾರೆ, ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ತಮ್ಮ ವಾರ್ಡಿನ ಬಗ್ಗೆ ಮತ್ತು ತಮ್ಮ ಗ್ರಾಮಸ್ಥರ ಬಗ್ಗೆ ಇವರ ಒಂದು ಯಾವ ರೀತಿ ಸಹಾಯ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ, ಮಹತ್ವವನ್ನ ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಯುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನನ್ನ ಹೆಸರು ಯಲ್ಲಪ್ಪ ಕರೆಪ್ಪ ತಳವಾರ್. ನನ್ನ ಊರು ಹಣಬರಟ್ಟಿ. ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ಸರಿ ಸರ್. ಸರ್, ಈ ರಾಜಕಾರಣದಲ್ಲಿ ನಿಮ್ಮ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ದೀರಾ ಸರ್? ಮುಂಚೆ ಎಲ್ಲ ಈ ಸೋಷಿಯಲ್ ಮೀಡಿಯಾ ಅದು ಏನು ಇರ್ತಿರ್ಲಿಲ್ಲ. ಏನಾದ್ರೂ ಒಂದು ಸಮಸ್ಯೆ ಅಂತ ಊರಲ್ಲಿ ಏನಿದ್ರು ಅಲ್ಲಿ ಪಂಚಾಯತಿಗೆ ಬಂದನ ತಿಳಿಸ್ಬೇಕಾಗ್ತಿರ್ತಾರೆ. ಈಗ ಎಲ್ಲ ಈ ಸೋಷಿಯಲ್ ಮೀಡಿಯಾ ಅಂತಲೇ ಈಗ ನಮ್ಮ ವಾರ್ಡ್ ಇರ್ಲಿ, ಬೇರೆ ವಾರ್ಡ್ ಇರ್ಲಿ, ಎಲ್ಲ ಆಗಿಂದಾಗ ಮೊಬೈಲ್ ನಲ್ಲಿ ಅದನ್ನ ಚಿತ್ರೀಕರಿಸಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ನಮ್ಮ PDO ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸ್ತೀವ್ರಿ, ಇಲ್ಲ ಮೇಲಾಧಿಕಾರಿ ತಾಲೂಕ್ ಪಂಚಾಯತಿಗೆ ತಿಳಿಸ್ತೇವ್ರಿ. ಹಿಂಗಾಗಿ ನಮ್ಮ ಏನೋ ಸಮಸ್ಯೆ ಇದ್ರೆ ಈಗ ಅಗದಿ ತ್ವರಿತಗತಿಯಲ್ಲಿ ಬೇಗ ಸಮಸ್ಯೆಗೆ ಪರಿಹಾರ ಸಿಗ್ತಾವ್ರಿ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ಚರಂಡಿ ಆಗಿರ್ಬೋದು, ಬಿದಿ ದೀಪ ಆಗಿರ್ಬೋದು, ಅದಾದ ನಂತರ CC ರೋಡ್ಸ್ ಆಗಿರ್ಬೋದು, ಮನೆಗಳನ್ನ ಬಂದಾಗ ತಮ್ಮ ಒಂದು ಪಾತ್ರ ಯಾವ ರೀತಿ ವಹಿಸಿದೀರ? ಅಂದ್ರೆ ನಾವು ಈಗ ವರ್ಷ 15 ಫೈನಾನ್ಸ್ ಬರುತ್ತೆ. ಆ ಫೈನಾನ್ಸ್ ನಲ್ಲಿ ಈಗ CC ರೋಡ್ ಅಂತ ಇಷ್ಟ ಎಲ್ಲದಕ್ಕೂ ಅಂತ ಡಿವೈಡ್ ಮಾಡಿರ್ತೀವಿ. CC ರೋಡ್ ಹಾಕೋಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡ್ತೀವ್ರಿ, ಎಲ್ಲಿ ಜನರಿಗೆ ತೊಂದರೆ ಇದೆ ಅಂತ ಪ್ಲೇಸ್ ಗಳನ್ನ ಹುಡುಕಾಡಿ ಫಸ್ಟ್ ಅವನ್ ಮಾಡ್ತೀವ್ರಿ. ಅಂದ್ರೆ ಮೇನ್ ರೋಡ್ ಪಕ್ಕದಲ್ಲಿ ಇರುವಂತವು ಯಾವಾಗೆಲ್ಲ ಬೇಕಾದಾಗ ಮಾಡ್ಬೋದು, ಮತ್ತೆ ಅವ್ರಿಗೆ ಏನ್ ತೊಂದರೆ ಆಗಲ್ಲ. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಫಸ್ಟ್ ಅಂತವನ್ನ ಹುಡುಕಾಡಿ ಅವು CC ರೋಡ್ಗಳನ್ನ ಮಾಡಿದ್ದೀವಿ. ಆಮೇಲೆ ಅದ್ರೊಳಗೆ ಅನುದಾನದಲ್ಲಿ ಈಗ SC ಫಂಡ್ ಅದು ಇದು ಉಳಿದಿದ್ದನ್ನ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಆಗ್ಲಿ, ಅವರಿಗೆ ರೀಡಿಂಗ್ ಚೇರ್ ಆಗ್ಲಿ, ಈ ತರ ಅವರಿಗೆ ಬಡವರಿಗೆ ಅವರಿಗೆ ಅವ್ರ ಮನೆಯಲ್ಲಿ ಕೊಳ್ಳಿಕ್ ಆಗುದಿಲ್ಲಲ್ಲ ಅಂತ ವಸ್ತುಗಳನ್ನ ನಾವು ಅವರಿಗೆ ಖರೀದಿಸಿ ಕೊಡ್ತಿದ್ದೀವಿ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಬಿಸಿ ಊಟ ಆಗಿರ್ಬೋದು, ಕುಡಿಯೋ ನೀರು, ಕೊಠಡಿ ಬಗ್ಗೆ ಒಂದು ಯಾವ ರೀತಿ ತಮ್ಮ ಒಂದು ಮಕ್ಕಳ ಜೊತೆ ಒಡನಾಟ ಇತ್ತು, ಅವರ ಬಗ್ಗೆ ಯಾವ ರೀತಿ ಒಂದು ತಾವು ಶಿಕ್ಷಣಕ್ಕೆ ಬೆಂಬಲ ಮಹತ್ವವನ್ನು ಕೊಟ್ಟಿದ್ದೀರಾ? ನಾವು ಅವ್ರಿಗೆ ಸ್ಕೂಲ್ಗೆ ಮೇಲೆ ಭೇಟಿ ನೀಡಿ ಅವರ ಈಗ ಬಿಸಿ ಊಟದ ಬಗ್ಗೆ, ಆಹಾರವನ್ನ ಹೆಂಗ್ ತಯಾರು ಮಾಡತಾರು, ಅದು ಕಾಳು ರೇಷನ್ ಯಾವ ತರ ಸ್ವಚ್ಛ ಇದೆ ಇಲ್ವೋ, ಅದರಲ್ಲಿ ಏನಾರ ಕಸ ಕಡ್ಡಿ ಹುಳು ಅಥವಾ ಇಂಥವೆಲ್ಲ ಅದಾವಿಲ್ವೋ ಅವನ್ನೆಲ್ಲ ಪರಿಶೀಲನೆ ಮಾಡ್ತಿದ್ವಿ. ಹಾಗೆ ಏನಾರ ಇದ್ರೆ ನಾವು ಹೆಡ್ ಮಾಸ್ಟರ್ ಹೇಳ್ತಿದ್ವಿ, ಹಿಂಗೈತ್ರಿ ಮತ್ತ ಅದನ್ನ ಸ್ವಚ್ಛ ಮಾಡಿಸಿ ಹಾಕಾಕ ಹೇಳ್ರಿ ಅಂತ ಎಲ್ಲಾ ತಿಳಿಸ್ತಿದ್ವಿ. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಒಂದು ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ನಿಮ್ಮ ಪಾತ್ರ ಇತ್ತು ಸರ್? ಆರೋಗ್ಯದ ಬಗ್ಗೆ ಅಂದ್ರೆ ಈಗ ಚರಂಡಿ ಆಯ್ತು, ಆಮೇಲೆ ಕುಡಿಯೋ ನೀರಿನ ಬಗ್ಗೆ ಎಲ್ಲರಿಗೂ ಈಗ ಊರಲ್ಲಿ ಶುದ್ಧ ನೀರು ಘಟಕ ಇದೆ. ಎಲ್ರು ನಳ್ಳಿ ನೀರಿನಲ್ಲಿ ಕುಡಿಯೋದಕ್ಕಿಂತ ನೀವು ಫಿಲ್ಟರ್ ನೀರು ಯೂಸ್ ಮಾಡ್ರಿ ಅಂತ ಹೇಳ್ತಿದ್ವಿ. ಆಮೇಲೆ ನಿಮ್ಮ ಚರಂಡಿಯನ್ನು ನೀವು ಸ್ವಚ್ಛ ಇಟ್ಕೋರಿ, ಏನಾರು ಕಸ ಅದು ಇತ್ತಂದ್ರ ಅದ್ರೊಳಗೆ ಒಗಿಬೇಡ್ರಿ. ಆಮೇಲೆ ಕಸ ವಿಲೇವಾರಿ ಘಟಕದ ಗಾಡಿ ನಮ್ ಗಾಡಿ ಬರ್ತೈತಿ, ಆ ಗಾಡಿಗೆ ಕಸ, ಹಸಿ ಕಸ, ಒಣ ಕಸ ಹಿಂಗೆಲ್ಲಾ ಸಪ್ರೇಟ್ ಮಾಡಿಕೊಡ್ರಿ, ನಿಮ್ಮ ಆರೋಗ್ಯ ಚಲೋ ಉಳಿತೈತಿ. ಈಗ ನೀವು ಎಲ್ಲಾ ಗಟ್ರದಾಗ ಹೋಗಿದ್ರಿ ಅಂದ್ರೆ ಎಲ್ಲಾ ಕ್ಲೀನ್ ಇರಂಗಿಲ್ಲ, ಎಲ್ಲಾ ನಿಮ್ಗ ಸೊಳ್ಳಿ ಮಲೇರಿಯಾ ಬರ್ತಾವು ಅಂತೆಲ್ಲಾ ತಿಳಿಸಿ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡ್ತಿದ್ರು. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿ ಮುಗ್ದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಕೂಡ, ಈ ಆಡಳಿತ ಅಧಿಕಾರ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನೇಮಿತವಾಗಿದ್ದಾರೆ. ನಿಮ್ಮ ಒಂದು ಅಧಿಕಾರ ಅವಧಿ ಮುಗ್ದಾದ ನಂತರ ಅವರು ಒಂದು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಅದಾದ ನಂತರ ಅವರು ಯಾವ ರೀತಿ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ? ಈಗ ಪಾಪ ಆಡಳಿತ ಅಧಿಕಾರಿ ಒಬ್ರೇ ಇರ್ತಾರ್ರಿ.
ಈಗ ಇದು ಮೂರು ಕೂಡಿ ಒಂದ್ ಪಂಚಾಯತ್ ಇರ್ತೈತ್ರಿ. ಎಲ್ಲಾ ಕಡೆ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಆಗವಲ್ರಿ. ಆಮೇಲೆ ಎಲ್ಲಾ ಜನರಿಗೆ ಬಂದ ಆ ಸಮಸ್ಯೆಗಳನ್ನ ತಿಳ್ಸಾಕ್ ಆಗವಲ್ರಿ. ಈಗ ನಾವು ಸದಸ್ಯರಿದ್ದು ಅಂದ್ರೆ ಆ ಏರಿಯಾದಾಗ ನಾವು ಅಲ್ಲಿ ದಿವ್ಸ ಹೋಗುದು ಬರುದು ಹಿಂಗ ಸಂಪರ್ಕ ಇರ್ತೈತ್ರಿ. ಏನ್ ಸಮಸ್ಯೆ ಇದ್ರೆ ಹೇಳ್ತಿದ್ವಿ. ಈಗ ಜನರಿಗೆ ಅದು ಬಹಳ ತೊಂದರೆ ಆಗೈತ್ರಿ. ಈಗ ಅವಧಿ ಮುಗಿದಿದ್ರಿ ಅಂತೇಳಿ ಆದಷ್ಟು ಬೇಗ ಚುನಾವಣೆ ಆಗಿ ಮತ್ತ ಹೊಸ ಮೆಂಬರ್ಗಳು ಬಂದ್ರ ಆ ಜನರಿಗೆ ಅನುಕೂಲ ಆಗ್ತೈತ್ರಿ. ಅನುಕೂಲ ಆಗುತ್ತೆ ಸರ್. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಬಿಜೆಪಿ ಸರ್ಕಾರ ಇದ್ದಾಗ ಡೆವಲಪ್ಮೆಂಟ್ ಆಮೇಲೆ ಅನುದಾನಗಳೆಲ್ಲ ಸರಿಯಾಗಿ ಬರ್ತಿದ್ವಿ. ಈಗ ಅವ್ರದ ಅವಧಿ ಮುಗಿದ ಕೂಡಲೇ ಈ ಕಾಂಗ್ರೆಸ್ ಸರ್ಕಾರ ಬಂತ್ರಿ. ಇವರು ಫ್ರೀ ಗ್ಯಾರಂಟಿಗಳ ಯೋಜನೆ ತರವಂತಲೇ ಈಗ ಸರ್ಕಾರದಲ್ಲಿ ದುಡ್ಡು ಇಲ್ಲದಕ್ಕಾಗಿ ಯಾವುದೇ ಒಂದ್ ಈಗ ನಮ್ 15 ಫೈನಾನ್ಸ್ ಬಂದೇ ಇಲ್ಲ ಸರ್. ಈಗ ಹಿಂಗಾಗಿ ಕೆಲಸಗಳ ಎಲ್ಲ ಸ್ಟಾಪ್. ನಾವೆಲ್ಲಾ ಅದನ್ನ ಲಿಸ್ಟ್ ಬರೆದು ಎಲ್ಲಾ ರೆಡಿ ಮಾಡಿಸಿದ್ವಿ. ಈಗ ಜನಗಳು ನಮ್ಮನ್ನ ಕೇಳ್ತಾರ್ರಿ, ನೀವು ಯಾವಾಗ ಕೆಲಸ ಮಾಡಾರ ಮತ್ತೆ ಬಂದ್ರಿ ಇದನ್ನೆಲ್ಲಾ ಸರ್ವೆ ಮಾಡ್ಕೊಂಡು ಹೋದ್ರಿ ಅಂತ ಕೆಲಸ ಬಹಳ ಸಮಸ್ಯೆ ಆಗೈತ್ರಿ ಈಗ. ಸರ್, ಈ ಒಂದು ಪಂಚ ಗ್ಯಾರಂಟಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಸರ್, ಗ್ಯಾರಂಟಿಗಳನ್ನ ಕೊಡಬಾರದ್ರಿ. ಗ್ಯಾರಂಟಿ ಕೊಡೋದ್ರಿಂದ ಏನು ಪ್ರಯೋಜನ ಆಗಂಗಿಲ್ಲ. ಇನ್ನ ರೈತರಿಗೆ ಏನ್ ಬೇಕಲ್ಲ ರೈತರಿಗೆ ಕೊಡುದ್ರಿ. ಮಕ್ಕಳಿಗೆ ಅದ್ರ ಬದ್ಲಿ ಶಿಕ್ಷಣ ಅವ್ರ ಫೀಸ್ ತುಂಬಾಕಾಗಲ್ಲ, ಅವ್ರಿಗೆ ಏನ್ ಬೇಕಲ್ಲ ಅದನ್ನ ಅವ್ರಿಗೆ ಒದಗಿಸಿ ಕೊಡೋದ್ರಿ. ಅದನ್ ಬಿಟ್ಟು ಈಗ ಫ್ರೀ ಆಗಿ ಕೊಟ್ಟು ಜನರನ್ನೆಲ್ಲ ಅಲಸಿಗಳನ್ನಾಗಿ ಸೋಮಾರಿಗಳನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ ಸರ್? ಮುಂಚೆ ಇದ್ರ ನಮ್ಮ ಮನೆಯಲ್ಲಿ ನಮ್ಮ ಮಾವಾರ ಇದ್ದಾರ್ರಿ. ಅವರು ರಾಜಕಾರಣ ಮಾಡಿಕೊಂಡು ಬಂದಿದ್ರು. ಅವರು ವಯಸ್ಸಾದ ಕೂಡಲೇ ಅವರು ಒಂದ್ ಸ್ವಲ್ಪ ಜಮೀನ್ ಕಡೆ ಹೊಲದಾಗ ಕೆಲಸ ಮಾಡಿಕೊಂಡ ಇದನ್ನ ಬಿಡಾಕತ್ತಾರ್ರಿ. ಅದಕ್ಕೆ ನಾವು ನಮ್ದು BA ಎಜುಕೇಶನ್ ಆಗೈತ್ರಿ. ಎಜುಕೇಶನ್ ಆಗಿ ನಾವು ಹೊಲದಾಗ ಮಾಡ್ತೇವ್ರಿ. ಆದ್ರೂ ಈಗ ಏನಾರ ಒಂದ್ ಸಮಸ್ಯೆ ಇದ್ರ ಈಗಿನ ಒಂದು ಆ ಸಮಸ್ಯೆಯನ್ನ ಅಲ್ಲಿ ಸಮರ್ಪಕವಾಗಿ ತಿಳಿ ಹೇಳುವಂತರ ಯಾರು ಇಲ್ಲದಕ್ಕಾಗಿ ಈಗ ನಾವು ಏನ್ ವಿಚಾರ ಮಾಡಿದ್ವಿ. ಈಗ ನಾವು ಒಬ್ರು ಮೆಂಬರ್ ಇದ್ವು ಅಂದ್ರ ನಾವು ಈ ತರ ಡೆವಲಪ್ಮೆಂಟ್ ಮಾಡ್ಬೇಕು. ಈಗ ನಮಗ ಜನರಿಗೆ ಏನಾಗೈತ್ರಿ, ಈಗ ಶೌಚಾಲಯ ಸಮಸ್ಯೆ ರೀ. ಈಗ ಅಂದ್ರೆ ಊರುಗಳು ಮೊದಲೆಲ್ಲ ಸಣ್ಣ ತಂದ್ರಿ ಜಾಗಗಳು ಬಿಡ್ಬೋದಕ್ಕಾರ್ರಿ. ಈಗ ಹಿಂಗಾಗಿ ಎಲ್ಲಾ ಒಂದೊಂದ್ ಸಮಸ್ಯೆಗಳ ಬಗ್ಗೆ ನಾವ ಪಂಚಾಯತಿಗೆ ಮೆಂಬರ್ ಆಗಿ ಎಲ್ಲಾ ಸುಧಾರಿಸ್ಬೇಕು ಅಂತ ನಮ್ದೊಂದು ಆಸೆ ರೀ. ಸರಿ ಸರ್. ಈ ರಾಜಕಾರಣಕ್ಕೆ ಸರ್ ಬರ್ಲಿಕ್ಕೆ ನಿಮ್ ಕಾರಣ ಸರ್? ಅಂದ್ರೆ ಈಗ ಸಮಸ್ಯೆಗಳು ಹೀಗೆ ಬರಾಕತ್ರಿ ಸರ್. ಸರಿ. ಆ ಸಮಸ್ಯೆಗಳ ಪರಿಹಾರ ಮಾಡೋ ಸಲುವಾಗಿ ನಾವು ಅದರೊಳಗ ಭಾಗವಹಿಸ್ಬೇಕು. ಜನಸೇವೆ ಅಂತ ಜನಸೇವೆ ಮಾಡಬೇಕು. ಈಗ ಜನರಿಗೆ ಈಗ ಯಾವ ಯೋಜನೆ ಬಂದಾವ ಅನ್ನೋದು ಜನರಿಗೆ ಗೊತ್ತಾಗಂಗಿಲ್ಲ ಸರ್. ಈಗ ನಮ್ಮ ಹೊಲ ನಮ್ಮ ದಾರಿ ಆ ತರ ಈಗ ನಮ್ಗ ರೈತರಿಗೆ ಏನೇನ್ ಐತಿ ಅನ್ನೋದು ಗೊತ್ತಾಗಂಗಿಲ್ಲ. ಅಂತಾವ ಎಲ್ಲಾ ಯೋಜನೆಗಳನ್ನ ನಾವು ರೈತರಿಗೆ ನೇರವಾಗಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಿಮ್ಗೆ ಇಂತಾದೈತಪ್ಪ, ನೀ ಇಂತ ಅರ್ಜಿ ಕೊಡು, ಇದನ್ನ ಮಾಡು, ನಿನಗೆ ಹೊಲಕ್ ಹೋಗಾಕ ನಿನಗ್ ದಾರಿ ಸಿಗ್ತೈತಿ. ಆಮೇಲೆ ನಿನಗ್ ಕೃಷಿ ಇಲಾಖೆ ಒಳಗ ಇಂತ ತಾಡ್ಪತ್ರಿ ಸಿಗ್ತೈತಿ, ನಿನಗ್ ಇಂತಾದ ಕೂರ್ಗಿ ಸಿಗ್ತೈತಿ, ಇಂತ ಉಪಕರಣಗಳು ಸಿಗ್ತಾವು, ಹಿಂಗೆಲ್ಲಾ ಕಳ್ಕೋಬೇಕು. ಆಮೇಲೆ ತೋಟಗಾರಿಕೆ ಇಲಾಖೆ ಒಳಗ ನಿನಗ್ ಹಣ್ಣು ಬೆಳಿಲಿಕ್ಕೆ ಏನೇನ್ ಬೇಕು ಎಲ್ಲಾ ಸಿಗ್ತೈತಿ. ನೀವ್ ವರ್ಷ ಒಂದಿಷ್ಟ ಹಣ್ಣಿನ ಇದನ್ನ ಬೆಳ್ಕೊಂಡೆ ಅಂದ್ರ ನಿನಗ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಹಣ್ಣು ಬರ್ತಾವು, ಮಾರ್ಕೊಂಡು ಜೀವನ ಮಾಡ್ಬೋದು. ಸರ್ ಸರ್, ಮುಂಬರುವ ಚುನಾವಣೆಯಲ್ಲಿ 1 ಗ್ರಾಮ 1 ಚಿಹ್ನೆ ಅಂತ ಇದೆ ಸರ್. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದು ಒಳ್ಳೇದೈತ್ರಿ. ಯಾಕಂದ್ರ ಈಗ TPZP ಒಂದ್ಸತಿ ಮಾಡ್ಬೇಕ್ರಿ, ಅದಕ್ಕೂ ಖರ್ಚು ಬರ್ತೈತ್ರಿ. ಆಮೇಲೆ ಅದಕ್ಕ ಸಿಬ್ಬಂದಿಗಳನ್ನ ಬಳಸ್ಕೋತಾರ, ಅವ್ರಿಗೆ ಸಮಸ್ಯೆ ರೀ. ಆಮೇಲೆ ಈಗ 1 ಗ್ರಾಮ 1 ಚುನಾವಣೆ ಇದರಿಂದ ತುಂಬಾ ಅನುಕೂಲ ಐತ್ರಿ ಸರ್. ಯಾಕಂತಂದ್ರ ಈಗ TPZP ಒಂದ್ಸತಿ ಮಾಡೋದು, ಆಮೇಲೆ ಇದು ಗ್ರಾಮ ಪಂಚಾಯತಿ ಒಂದ್ಸತಿ ಮಾಡೋದು ಅಂದ್ರ ಖರ್ಚು ದುಬಾರಿ ಆಗ್ತೈತ್ರಿ. ಆಮೇಲೆ ಸಿಬ್ಬಂದಿ ವರ್ಗದವ್ರಿಗೆ ತ್ರಾಸ ಆಗ್ತೈತ್ರಿ ಪಾಪ. ಈಗ ಒಂದ ಸತಿ ಆದ್ರ ಖರ್ಚು ಉಳಿತಾಯ ಆಗ್ತೈತ್ರಿ. ಆಮೇಲೆ ಸಿಬ್ಬಂದಿಯವರ ಶ್ರಮನು ಉಳಿತಾಯ ಆಗ್ತೈತ್ರಿ. ಇದರಿಂದ ಆಮೇಲೆ ಓದೋ ಮಕ್ಕಳಿಗೆ ಕ್ಯಾನ್ವಸ್ ಅದು ಇದು ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾವ್ರಿ. ಅವು ಎಲ್ಲಾ ಕಡಿಮೆ ಆಗ್ತೈತಿ, ಅನುಕೂಲ. ಸರಿ ಸರ್. ಸರಿ ಸರ್. ಮುಂಬರುವ ಚುನಾವಣೆಗೆ ಜನಗಳ ಒಂದು ಅಭಿಪ್ರಾಯ ಇದೆ ಸರ್. ತಾವು ಮುಂಬರುವ ಚುನಾವಣೆಯಲ್ಲಿ ತಮಗೆ ಮತ್ತೊಂದು ಅವಕಾಶ ಕೊಟ್ಟು ಆರಿಸಿ ತರುವಂತ ಒಂದು ಅಭಿಪ್ರಾಯ ಇದೆ. ಆದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ?
ಜನಗಳ ಅಭಿಪ್ರಾಯ ಒಳ್ಳೇದೈತ್ರಿ. ಇದ್ರದ ಸಲುವಾಗಿ ನಾವು ಮತ್ತೆ ಇದ್ರಾಗ ಮುಂದುವರಿಬೇಕು. ಇನ್ನ ಈ ಕೆಲಸಗಳು ನಮ್ಮವು ಆಗೇ ಅಲ್ರಿ. ಕೆಲಸಗಳು ಏನ್ ಬಾಕಿ ಉಳಿದಾವಲ್ಲ, ಈ ಕೆಲಸ ಕಂಪ್ಲೀಟ್ ಮಾಡ್ಬೇಕಾದ್ರ ನಾವು ಇನ್ನೂ ಒಂದ್ಸತಿ ಭಾಗವಹಿಸಿ ಅವನ್ನೆಲ್ಲ ಪೂರ್ಣಗೊಳಿಸ್ಬೇಕಂತ ಐತೆರಿ. ಸರಿ ಸರ್. ಕೊನೆ ಪ್ರಶ್ನೆ ಸರ್, ತಮ್ಮನ್ನ ಆರಿಸಿ ತಂದಂತ ಜನಪ್ರೇಮಿಗಳಿಗೆ, ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರ? ಈಗ ಎಲ್ಲಾ ಜನರು ನಮ್ಮ ಮ್ಯಾಲ ಬಹಳ ವಿಶ್ವಾಸ ಇಟ್ಟಿದಾರ್ರಿ. ಅವ್ರ ವಿಶ್ವಾಸಕ್ಕೆ ತಕ್ಕಂತೆ ನಾವು ಅಗದಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೆ ಎಲ್ಲಾ ಒಳ್ಳೆ ರೀತಿಯಿಂದ ಏನೇನು ಯೋಜನೆಗಳು ಬರ್ತಾವೋ ಎಲ್ಲಾ ಅವ್ರಿಗೆ ಮುಟ್ಟಿಸ್ಬೇಕು, ಮಾಡ್ಬೇಕು ಅಂತ ಆಸೆ ಇದೆ. ಸರಿ. ಇಲ್ಲಿವರೆಗೂ ಕೂಡ ನಿಮ್ಮ ಒಂದು ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಇನ್ನು